ಅವ್ವ ಅವ್ವ ಬೈಲಿ ಏನವ ಬಾಯ್ಗ ಅದಕ್ಕೆ ಯಾಕೆ ಬರಕ್ ಹೋದೆ ಹೊಲ್ತಕ್ಕೆ ನೀನು ಇನ್ನೇನು ಮಾಡಾನೆ ಎಲ್ಲ ನಾನೇ ಬರಕಂದ್ ಬಿಡು ಎಲ್ಲ ಮುಳುಗೋಯ್ತು ಏನೇ ಮಗ ಏನಂಗಂತಿದ್ದಿ ನೀನು ಏನಾಯ್ತು ಅಲ್ಲ ಕಣವ ಮುಂಡೆ ಮಕ್ಕಳು ಇದ್ರಲ್ಲೆಲ್ಲ ದ್ವೇಷ ತೀರ್ಸ್ಕೊತಾರೆ ಅಂತ ಅನ್ಕೊಂಡಿತ್ತಿಲ್ಲ ಕಣವ ನಾನು ಕಂಬ್ಲಿನೂ ಆ ಸಾವಿತ್ರಿನೂ ನಮ್ಮ ಅತ್ತೆನೂ ನಮ್ಮ ಮಾವನು ಕರ್ಸ್ಬಿಟ್ಟು ಅದೇನೇನೋ ಕುತ್ಕೊಂಡು ಗಂಟೆ ಮಾತಾಡ್ಬಿಟ್ಟು ಕಳಿಸೋರಂತೆ ಕಣವ ಅಣ್ಣನ ಹೊತ್ತಿಗೆ ನಲ್ಗೆ ಹೋಗಿದ್ರಂತ ಹ್ಞೂ ಸರಿ ಕಣ್ಮಗ ಅವ್ರು ಯಾಕೆ ಅಲ್ಗೆ ಹೋಗಿದ್ರು ಎಲ್ಲ ವಿಚಾರಿಸ್ಕೊಬರಕ್ಕೆ ಅಂತ ಹೋಗಿದಾರೋ ಇಲ್ಲ ಅವರೇ ಫೋನ್ ಮಾಡಿ ಕರೆದಿದಾರೋ ಗೊತ್ತಿಲ್ಲ ಸುಮಾರು ಹೊತ್ಕೊಂಡು ಮಾತಾಡ್ತಿರಂತೆ ಕಣವ ಎಲ್ಲನೂ ಹೇಳಿರ್ತಾರೆ ಕಂದು ಬಿಡು ಹೇಳ್ದಾನೆ ಇದ್ದಾರ ಎಲ್ಲನೂ ಹೇಳಿರ್ತಾರೆ ಚೆನ್ನಾಗಿ ಕತೆ ಮೊದಲೇ ನಾನು ಕಂಡ್ರಾಯ್ತಿತ್ತಿಲ್ಲ ಈಗಂತೂ ಹಂಗೆ ಹಿಂಗೆ ಅಂತ ಎಲ್ಲನೂ ಹೇಳಿರ್ತಾರೆ ನಿನಗೆ ಯಾರಂಗೆ ಅಂದರು ಸುಜಾತ ಫೋನ್ ಮಾಡಂಗೆ ಅಂದ್ಲು ಏನು 2 ಗಂಟೆ 3 ಗಂಟೆ ಟೈಮು ಏನು ಭಾಳ ಜೋರಾಗಿ ಮಾತಾಡ್ತಿದ್ರು ಅಂದ್ಬಿಟ್ಟು ಹಂಗಾರೆ ಭಾಳ ಹರಿದಿರ್ತಾರೆ ಕಂದ್ಬಿಡು ಭಾಳ ಹರ್ಕೊಂಡ್ರು ಇನ್ನೇನು ಮುಂಡರ್ಗೆ ಇನ್ನೊಬ್ಬ ಜೀವನ ಹಾಳು ಮಾಡಕತ್ತಾನೆ ಕೆಲಸ ಅಲ್ಲ ಇವ್ರು ಯಾಕೆ ಹೋದ್ರು ಹಣ್ಣು ಹೊತ್ಕಿನವೇ ಅವ್ರು ಹೋಗಿರಕ್ಕಿಲ್ಲ ಅವರೇ ಫೋನ್ ಮಾಡಿ ಕರ್ಸಿರ್ತಾರ ಸುಮ್ಕಿರು ಯಾತಾವ ನಂಬರ್ ಇಸ್ಕೊಬಿಟ್ಟು ಆ ಕಂಬ್ಲಿ ಏನು ಸಾಮಾನ್ಯದವಳು ಕಣವ ಅವಳೇ ಕರ್ಸಿರ್ತಾಳೆ ಕಣ್ಬಾ ಬೇವರ್ಸಿ ಮುಂಡೆವೇನ ಇವನು ಫೋನ್ ಮಾಡಿ ಹೇಳು ನಮ್ಮ ಆದ್ರೆ ಆಗಲಿ ಆಗ್ತಾರಿರಲಿ ಶ್ರೀನಿವಾಸಂಗೆ ಫೋನ್ ಮಾಡಿಬಿಟ್ಟು ಹಿಂಗೆಲ್ಲ ಹೋಗಿದ್ರಂತಲ್ಲ ಯಾಕೆ ಹೋಗ್ಬೇಕಾಗಿತ್ತು ಹಂಗೆ ಹಿಂಗೆ ಅಂದ್ಬಿಟ್ಟು ಹೇಳು ಆದ್ರೆ ಆಗಲಿ ಆಗ್ದಾರಿರಲಿ ಇನ್ನೇನು ಮಾಡಂಗಿರೋದು ಅಷ್ಟೇ ಕಣವ ನನ್ನ ತೀರ್ಮಾನ ಅಷ್ಟೇ ನಾನು ತಲೆ ಕೆಡ್ಸ್ಕೊಳಕ್ಕೆ ನಾನು ಫೋನ್ ಮಾಡು ಹಲೋ 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 ಹೇಳ್ದಂಗೆ ಏನು ಹೇಳೋರು ಏನೂ ಇಲ್ಲ ಮತ್ತೆ ಯಾಕೆ ಫೋನ್ ಮಾಡಿದ್ದಿ ತಪ್ಪಾಯ್ತು ಬಿಡು ಫೋನ್ ಮಾಡಿದ್ಕೆ ಅಯ್ಯೋ ಅಲ್ಲಕ್ಕಂಗೆ ಇದಕ್ಕೆ ಬೇಜಾರಲ್ಲಿ ಇದೆಯಲ್ಲ ಏನಾಯ್ತು ಅಲ್ಲಕ್ಕನ್ ಶ್ರೀನಿವಾಸ ನಿನ್ಗೆ ಹಂಗಾರೆ ನಮ್ಮ ಮೇಲೆ ನಂಬಿಕೆನೇ ಇಲ್ವಾ ನಿಮ್ಮ ಅವನು ನಿಮ್ಮ ಅಪ್ಪನೂ ಯಾಕೆ ಕಳಿಸಿದಿ ನೀನು ಹಾಂ ವಿಚಾರ್ಸಕ್ಕೆ ಬಿಟ್ಟು ನಮ್ಮ ಊರಿಗೆ ಕಳಿಸಿದ ನೀನು ಹಂಗಾರೆ ನಾನು ಕೆಟ್ಟವಳಾಗ್ಬಿಟ್ಟಿದ್ದೆ ನಾನು ಇಷ್ಟು ನಂಬಿಕೆ ಇಲ್ಲ ಅಂದಮೇಲೆ ಯಾಕೆ ಮಾಡ್ಕೋಬೇಕು ನೀನು ಮದುವೆ ಬೇಡ ಬಿಟ್ಟಾಕು ತಲೆಗೆಡ್ಸ್ಕೊಬೇಡ ನೀನು ನಮ್ಮ ಅವ್ವ ಅಪ್ಪನ ಯಾರು ಕಳಿಸಿದಾರು ಏನು ಮಾತಾಡ್ತಿದ್ದೀವಿ ಹಂಗೆ ನೀನು ಓ ಏನು ಮಾತಾಡ್ತೇವೆ ಅಂತಲೇ ಗೊತ್ತಿಲ್ವಾ ನಿನಗೆ ಸರಿ ಬಿಡು ಅಲ್ಲ ಹೆಂಗೆ ನೋಡು ಮುಳ್ನಾಗೆ ಹೆಂಗೆ ಆಡ್ತಾ ಇದೆಯಾ ಅಂತವ ನೀನು ನೋಡ್ದಂಗೆ ದೇವ್ರಣೆಗೂ ನನಗೆ ಈ ವಿಷಯನೇ ಗೊತ್ತಿಲ್ಲ ನಾನೇ ಕಳ್ಸನೆ ಹೇಳು ನಿನ್ನ ಬಗ್ಗೆ ನಾನು ವಿಚಾರಿಸ್ಬಿಟ್ಟು ಮದುವೆ ಬೇಕಾ ನನಗೆ ಗೊತ್ತಿಲ್ಲ ನೀನು ಏನು ಅಂತವ ಅಯ್ಯೋ ಸಾಕು ಸುಮ್ಮನಿರಪ್ಪ ಮತ್ತೆ ಇನ್ಯಾಕೆ ಕಳಿಸಿದೆ ನೀನು ಇನ್ಯಾಕೆ ಕಳಿಸಿದ್ದಿ ನಿಮ್ಮ ಅವನು ನಿಮ್ಮ ಅಪ್ಪನೂ ಅಲ್ಲ ಊರಲ್ಲೆಲ್ಲ ಹೋಗಿ ವಿಚಾರಿಸ್ಕೊಬರ್ಬೇಕಾ ಅಷ್ಟೋ ಮಟ್ಟಿಗೆ ನಿನ್ನ ಮದುವೆ ಆಗಬೇಕಾ ನಾನು ಯಾವುದೇ ಕಾರಣಕ್ಕೂ ಬೇಡ ನಾನು ನಿನ್ನ ಮದುವೆ ಆಯ್ತಿಲ್ಲ ನಾನು ಬುಟಾಕು ಅಯ್ಯೋ ನಾನೇನು ಮದುವೆ ಆಗಬೇಕು ಅಂತ ಏನು ಕುಣಿತಿತ್ತಿಲ್ಲ ಕತೆ ನಾನೇನು ಅಂತೆ ಬುದ್ಧಿ ಕಲ್ತಿಲ್ಲ ನಾನು ಮದುವೆ ಆಗಬೇಕು ಅಂತ ಆಸೆನೂ ಇತ್ತಿಲ್ಲ ನನಗೆ ಏನೋ ನೀನು ಆಸೆ ಪಟ್ಟಲ್ಲ ಅನ್ನೋದೊಂದಕ್ಕೋಸ್ಕರವೇ ನಾನು ಒಪ್ಕೊಂಡಿದ್ದು ಬಿಟ್ರೆ ನೀನು ಹಿಂದೆ ಮುಂದೆ ಎಲ್ಲ ವಿಚಾರಿಸ್ಬೇಕು ಹೋಗಿ ನಮ್ಮ ಊರಿಗೆಲ್ಲ ಹೋಗಿ ವಿಚಾರಿಸ್ಕೊಬರ್ಬೇಕು ನೀನು ಅನ್ನೋದಾಗಿದ್ರೆ ನಾನು ಯಾವುದೇ ಕಾರಣಕ್ಕೂ ಮೊದಲೇ ನೀನು ವಿಚಾರಿಸ್ಕೊಂಡೆ ನೀನು ಕೇಳುವೆ ನನ್ನ ಮತ್ತೆ ಯಾಕೆ ಕೇಳಿದೆ ನೀನು ಮದುವೆ ಇದೆಯಾ ನನ್ನ ಅಂತವೆ ವಿಚಾರಿಸ್ಕೋಬೇಕಾನೆ ಮೊದಲೇ ಹೆಂಗೆ ಏನು ಹೇಳು ಸರಿಯೋ ತಪ್ಪು ಅಂತವೆ ಹಾಂ ವಿಚಾರಿಸ್ತಾನೆ ಈಗ ಮಳ್ಳಂಗೆ ನಿಮ್ಮ ಅವನು ನಿಮ್ಮ ಅಪ್ಪನೂ ಕಳಿಸ್ಬಿಟ್ಟು ಏನು ಕಂಡು ಮಳ್ಳಂಗೆ ಆಗ್ತಾ ಇದೆಯಾ ನೀನು ಕೊಡ್ಲೇ ಇಲ್ಲಿ ಕೊಡು ಅಲ್ಲಕ್ಕ ಶ್ರೀನಿವಾಸ ನನ್ನ ಮಗಳು ಬಿಟ್ಟಿ ಬಿದ್ದವಳೆ ಮದುವೆ ಮಾಡ್ಕಪ್ಪ ಅಂತ ನೀನು ಕಾಲ್ ಕಟ್ಟಕ್ಕೆ ಬಂದಿದ್ದ ನಾನು ನಿಮ್ಮ ಅವನು ನಿಮ್ಮ ಅಪ್ಪನ ಹೋಗಿ ವಿಚಾರಿಸ್ಕೊಬರಕ್ಕೆ ಹೋಗಿದ್ದಾರಂತೆ ನೀನು ಬಂದು ಇಲ್ಲ ನಾವೇ ಬಂದಿದ್ವು ಹೇಳು ಮದುವೆ ಮಾಡ್ಕಪ್ಪ ಅಂದ್ಬಿಟ್ಟು ಅಲ್ಲ ಮೊದಲೇ ವಿಚಾರಿಸುವೆ ನೀನು ನನ್ನ ಮಗಳು ಸರಿಯಾಗಿದ್ದಾಳೋ ಸರಿಯಾಗಿಲ್ವೋ ಅಂದ್ಬಿಟ್ಟು ಈಗ ಹೋಗಿ ವಿಚಾರಿಸೋದೆ ಮತ್ತೆ ದೇವ್ರಣೆಗೂ ನನಗೆ ಆ ವಿಷಯನೇ ಗೊತ್ತಿಲ್ಲ ನೀವು ಸುಮ್ಮನೆ ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ ನೀವು ನನಗೆ ಯಾರು ನನಗೆ ನನ್ನ ಅವ್ವ ಅಪ್ಪನ ನಾನೇ ಕೇಳ್ಕಳ್ಸನೆ ಗಂಗೆ ಬಗ್ಗೆ ನನಗೆ ಗೊತ್ತಿಲ್ವಾ ಇನ್ನೊಬ್ರು ಹೇಳ್ಬೇಕಾ ನನಗೆ ಹಾಂ ಅಲ್ಲಕ್ಕನತೆ ಏನತ್ತೆ ನೀವು ಹಿಂಗೆ ಅವಳು ಹಂಗೆ ಮಾತಾಡ್ತಾಳೆ ನೀವು ಹಿಂಗೆ ಮಾತಾಡ್ತಿರಲ್ಲ ನೀವು ಮಾತಾಡ್ದಾನೆ ಹಂಗೆ ಬಿಟ್ಬಿಡಕತ್ತದ ಮಾತಾಡ್ದಾನಿಯ ನೀವು ಆಡ್ತಿರೋದು ಹೆಂಗೆ ಆಡ್ತಿದೀಯ ನೋಡು ಏನೇ ಅನುಮಾನ ಇದ್ದಿದ್ರೆ ನಮ್ಮನ್ನೇ ಕೇಳ್ಬೋದಾಗಿತ್ತು ನೀನು ಅಲ್ಲೋಗಿ ವಿಚಾರಿಸ್ಬೇಕು ಅನ್ನೋದೇನಿದ್ದು ನಿಮ್ಮ ಅವ್ವನು ನಿಮ್ಮ ಅಪ್ಪನೂ ಕಳಿಸ್ಬಿಟ್ಟು ಮಾಡಕ್ಕಿಲ್ಲ ಶ್ರೀನಿವಾಸ ಏನು ನನ್ನ ಮಗಳೇನೋ ಮದುವೆ ಆಗಬೇಕು ಅಂತ ಕುಣಿತಿತ್ತಿಲ್ಲ ನಾನೇನೋ ಹೋಗ್ಲಿ ಅಯ್ಯೋ ಬಿಡು ಹೊತ್ತಾಗ ನಮ್ದು ತಮ್ದಾಗದೆ ಅಂತ ಆಸೆ ಪಟ್ಟೆ ಹೊರ್ತು ನನ್ನ ಮಗಳೇನು ಕುಣಿತಿದ್ಲ ನನ್ನ ಮಗಳು ಕಾಸಂದ್ರೆ ನುಗ್ಬೇಕು ಅವಳಂಗೆ ಬುದ್ಧಿ ಕಲಿಕೆ ಬುಟಾಕು ಅದೇ ಈ ವಿಷಯ ದೇವ್ರಣೆಗೂ ನನಗೆ ಗೊತ್ತಿಲ್ಲ ಸುಮ್ಮನೆ ಗೊತ್ತಿಲ್ಲದ ನಾನು ಇದು ಮಾಡ್ಕೊಬೇಡಿ ನೀವು ತಪ್ಪು ತಿಳ್ಕೊಬೇಡಿ ನನ್ನ ಬಗ್ಗೆ ನಾನು ಮಾತಾಡ್ಬಿಟ್ಟು ನಾನು ಕೇಳ್ಬಿಟ್ಟು ಅವನು ಅಪ್ಪನೂ ನಾನು ಮಾಡ್ತೀನಿ ದೇವ್ರಣೆಗೆ ಅವ್ರು ಬಂದಿರೋ ವಿಷಯ ನನಗೆ ಗೊತ್ತೇ ಇಲ್ಲ ಅವ್ರಂಗೆಲ್ಲ ಬರಂಗಿಲ್ಲ ನಾನು ಕೇಳ್ದಂಗೆ ಯಾರು ಹೇಳ್ದವ್ರು ನಿಮಗೆ ಯಾರು ಹೇಳಿ ನಿಮ್ಮ ಅವನು ನಿಮ್ಮ ಅಪ್ಪನಿಗೆ ಬಂದಿದ್ದಂತೂ ಸತ್ಯ ಅದಕ್ಕೆ ಇಲ್ದೋದೆಲ್ಲ ನೀಡಕ್ಕೆ ನಾವೇನು ತೊಟ್ಕಲ್ ಜನಗಳು ಅನ್ಕೊಬಿಟ್ಟಿದೆಯಾ ಇಲ್ದೋದೆಲ್ಲ ನೀಡಕ್ಕೆ ನಾವು ಇಲ್ದೋದೆಲ್ಲ ಮಾತಾಡೋ ಜನಗಳೆಲ್ಲ ನಾವು ಇರೋದನ್ನೇ ಮಾತಾಡ್ತಿರೋದು ಅವ್ರ ಊರಿಂದ ಯಾರೋ ಫೋನ್ ಮಾಡಿ ಹೇಳಿದ್ರು ಹಿಂಗೆ ಬಂದಿದ್ರಲ್ಲ ಅಂತವ ಚಂದವಂಗೆ ಎಲ್ರಿಗೂ ಗೊತ್ತಾಗಬೇಕು ಊರವ್ರಿಗೆಲ್ಲವ ಥೂ ಅದೇ ಇದೇ ಕಚಡ ಕೆಲಸಗಳು ಇವು ಇಂಥ ಕೆಲಸಗಳು ಆಯ್ತವೆ ಅಂತಂದಿದ್ದು ನಾನು ಅವತ್ತೇ ನನ್ನ ಮನೆ ಬಾಕ್ಲಿಗೆ ಬಂದಾಗಲೇ ಬೇಡ ನೀನು ಅಂತ ಅಂದ್ಬಿಡೋದು ನಾನು ಏನೋ ನಮ್ಮದು ತಮ್ಮದಾಗದೆ ಅವ್ನಿಗೊಂದು ಆಶ್ರಯ ಬೇಕು ಅವನಿಗೂ ಇವಳಿಗೊಂದು ಜೀವನ ಬೇಕು ಅಂದ್ಕೊಂಡು ನಾನು ಆಸೆ ಮಾಡಿದೆ ನೋಡು ನನ್ನ ಅಕ್ಕ ತಕ್ಕ ನಾನು ನೋಡ್ಕೋಬೇಕು ಇವತ್ತಿನ ಕಾಲದಲ್ಲಿ ಒಳ್ಳೆತನಕ್ಕೆ ಎಲ್ಲಿ ಬೆಲೆ ಇದ್ದದ್ದು ಇಂದು ಮುಂದೆ ಗೊತ್ತಿಲ್ಲ ನಿನ್ನ ಬಗ್ಗೆ ನಾವು ವಿಚಾರಿಸಿದವ
ಅಷ್ಟು ವಯಸ್ಸಿಗೆ ಚಿಕ್ಕ ವಯಸ್ಸಿಗೆ ಹೊಂಟೋದನ್ನು ನೀನು ಈಗ ಬಂದಿದ್ದೀಯೇ, ಅಲ್ಲಿ ಏನು ಮಾಡಿದಿ ಎಂತ ಮಾಡಿದಿ ತಿರುಪ್ತಿಲಿಯೋ ಎಲ್ಲಿದ್ದೀಯೋ ಅವೆಲ್ಲ ನಾವು ವಿಚಾರಿಸ್ತಾ ಇದ್ದಾವ? ಹಾಂ, ವಿಚಾರಿಸವ ಹೇಳು. ಒಂದು ನಂಬಿಕೆ ತಾನೇ ಮನ್ಸನ್ಗೆ ಇರೋದು. ನೀನು ಬರಾಗ ಚೆನ್ನಾಗಿ ಬಂದ್ಬಿಟ್ಟು ಈಗ ಹಿಂಗಿಲ್ದವ್ದಾರ ಅಂತ ತೆಗೆದ್ಬಿಟ್ಟು ನೀನು ನನ್ನ ಮಗಳಿಗೆ ಕಣ್ಣೀರು ಹಾಕಂಗೆ ಮಾಡ್ತಾ ಇದೀಯಲ್ಲ ನೀನು. ಹೋಗು, ಯಾವ ಮದುವೆನೂ ಬೇಡ ಮುಂಜಾನೆ ಬೇಡ ಕತೆ. ಅದೇ ನಿಮ್ದು ಅಮ್ಮಯ್ಯ ಅಂತೀನಿ ಸುಮ್ಮನಿರಿ, ನೀವು ಭಾಳ ತಪ್ಪು ತಿಳ್ಕೊತಿದ್ದೀರಿ ನೀವು ನನ್ನ. ನಾನೇ ಯಾಕತೆ, ನಾನೇ ಯಾಕೆ ಇಲ್ದೋದೆ ನಾನು ಹೇಳನೆ. ನಮ್ಮ ಅವನು ನಮ್ಮ ಅಪ್ಪನಂಗೆ ಹೋಗಿ ಕೇಳ್ದಂಗೆ ನಾನು ಕೇಳ್ಬಿಟ್ಟು ವಿಚಾರಿಸ್ಬಿಟ್ಟು ನಾನು ಮಾಡ್ತೀನಿ ರೀ ಫೋನ. ಏನೋ ಇಲ್ಲಿ ಏನೋ ಮಿಸ್ಟೇಕ್ ಆಗದೆ ಸುಮ್ಕಿರಿ. ಏನು ಮಿಸ್ಟೇಕ್ ಆಗಿದ್ದದು? ಏನೋ ನೀನೇ ಕಳಿಸಿರೋನು ಅಂತ ಗೊತ್ತಕ್ಕಂತೆ ಮುಡ್ಗು ನಾಟಕ ಆಡ್ಬೇಡ ನೀನು. ಫೋನ್ಗಿನ್ ಮಾಡಬೇಡ ನನ್ನ ಮಗಳಿಗೆ ನೀನು. ಫೋನ್ಗಿನ್ ಮಾಡಕ್ಕೆ ಕೂಡ್ದು ನೀನು. ಅಲ್ಲ, ನನ್ನ ಮಗಳ ಬಗ್ಗೆ ವಿಚಾರಿಸ್ಬಿಟ್ಟು ಮದುವೆ ಬೇಕಾ ನೀನು? ನನ್ನ ಮಗಳು ನಂಗೆ ಬುದ್ಧಿ ಕಲಿಯೋಕ್ಕದ? ಯಾರು ಕಲ್ತಿದ್ದಾರೆ ನನ್ನ ಮಗಳು ಹಂಗೆ ಬುದ್ಧಿಗೆ? ಆಗೋರು ಇರ್ತಾರೆ, ಆಗ್ನಾರ್ದರು ಇರ್ತಾರೆ, ಒಂದು ಕೊಂಬ ಸೇರಿಸಿ ಹೇಳ್ತಾರಪ್ಪ. ನಮಗೂ ಮಾಡೋಕ್ಕೆ ಕೆಲಸಿಲ್ಲ. ನಮ್ಮ ಹೊಟ್ಟೆನ ಹೇಳ್ದ ಬಡ್ಕೊಂಡ ಎಂತೆ ಮದುವೆ ಮಾಡಿಯೇ ಎಂತ ಇದು ಬೇಡ ಅಂತವ. ನಾವು ಒಂದು ಮಾತ ಕೇಳ್ದಾನೆ ಬಿಟ್ಟು ಇವತ್ತು ನನ್ನ ಮಗಳ ತಲೆ ಮೇಲೆ ನಾನೇ ಚಪ್ಪಲಿ ಕಡೆ ಎಳೆಯಕ್ಕೆ ಕೊಟ್ಟಿದ್ದೆ. ಈಗೆಲ್ಲ ಸರಿ ಆಯ್ತು ಒಟ್ಟಿಗೆ. ಬಿಡು ಶ್ರೀನಿವಾಸ, ನಾನು ಮದುವೆಗಿದ್ವಿ ಅಂತ ನೀನು ನನ್ನ ಮನೆ ಬಾಕ್ಲಿಗೆ ಬರ್ನು ಬೇಡ, ನಾವು ಮಾಡೋಕ್ಕಿಲ್ಲ ನಾವು. ಅದೇ ಯಾಕೆ ಹಿಂಗೆ ಇಷ್ಟೊಂದು ಕೋಪ ಮಾಡ್ಕೊಂತಿದ್ದೀರಿ ನೀವು? ಸುಮ್ಮನಿರಿ ಅತ್ತೆ, ನಿಮ್ದು ಅಮ್ಮಯ್ಯ ಅಂತೀನಿ. ದಮ್ಮಯ್ಯ ಅನ್ನೋದು ಬೇಡ, ದತ್ತಯ್ಯ ಅನ್ನೋದು ಬೇಡ, ಮುಡುಗು ಫೋನ ಯಾರು ಮಾತು ಕಟ್ಕೊಂಡು ಏನಾಗಬೇಕು? ಸುಮ್ಮನೆ ಮಾಡೋಕ್ಕೆ ಕೆಲಸ ಇಲ್ಲ ನಮಗೆ. ನಮ್ಮದು ತಮ್ಮದು ಏನೋ ನಮ್ಮ ಅಣ್ಣನ ಮಗ ಬಾಳು, ಅಯ್ಯೋ ಪಾಪ ಅವನು ಮದುವೆ ಆಗಿರೋ ಇಷ್ಟು ವರ್ಷ ಆದ್ರೂ ಬೂಡತ್ತಾಗಿ ಅನ್ಕೊಂಡು ನಾನು ಆಸೆ ಮಾಡಿದೆ ನೋಡು. ಅದೇ ನನ್ನ ತಪ್ಪಾಗಿದ್ದು. ಇವತ್ತಿನ ಕಾಲದಲ್ಲಿ ಇಲ್ಲಿ ಒಳ್ಳೆ ತನಕ ಬೆಳೆಯೋದು. ಮುಡುಗು ಫೋನ್ ಮಾಡ್ರಿ ಎತ್ಬೇಡಕ್ಕನ್ ಮಗ. ಅವೋ ಎಲ್ಲನೂ ಹೇಳ್ಬಿಟ್ಟಿರ್ತಾರೆ ಅಲ್ವವ? ಹೇಳ್ದಾನೆ ಇದ್ದಾರೆ ಮಳ್ಮುಡ್ಯಾರು, ಹೇಳಿರ್ತಾರೆ, ಅವರೇ ಕರ್ಸ್ಕೊಂಡಿದ್ದಾರೆ ಹೆಂಗೋ ಯಾರು ಗೊತ್ತು. ಬಾ ಫೋನ್ಗಿನ್ ಮಾಡ್ಬಿಟ್ಟು ಇವನು ಮಳ್ಳಂಗೆ ಇವನು ಶ್ರೀನಿವಾಸ ಹಂಗ ನಾನು ಮೊದಲೇ ವಿಚಾರಿಸ್ಕೊಳ್ಳೋಣ. ಇವನು ಫೋನ್ಗಿನ್ ಮಾಡ್ರಿ ಎತ್ಬೇಡ ನೀನು. ಎತ್ತಕ್ಕಿಲ್ಲ ಕಣವ, ಎತ್ತಕ್ಕಿಲ್ಲ. ನಿಜವಾಗ್ಲೂ ನಾನು ಹಣೆ ಬರ್ರಿ ಸರಿ ಇಲ್ಲ ಬಿಡು. ಅಲ್ಲ ನೋಡವ, ಎಂಥ ಸಮಯದಲ್ಲಿ ದ್ವೇಷ ಸಾಧಿಸ್ತಾರೆ ಅಂತವ. ಇಂಥ ಸಮಯದಲ್ಲಿ ಅವ್ರು ಸಾಧಿಸ್ಬೇಕಾಗಿರೋ ದ್ವೇಷವ ಸಾಧಿಸ್ಲಿ ಬಾ. ದ್ವೇಷನೆಯ ಸಾಧಿಸ್ಲಿ ಬಾ. ಏನು ಮಾಡ್ಕೊಳಕ್ಕದವ್ರು ನಮ್ಮ ಕುಟೆ ಬಿಸಾಕ್ ಮಗ. ಈಗ ಏನಂತ ಈಗ ತಲೆನೇ ಕೆಡ್ಸ್ಕೊಬಿಡ. ಪುಟಾಕು ನಡೆದಿದ್ದೆಲ್ಲ ಅವ್ನು ಕೆಟ್ಟ ಕನ್ಸು ಅಂದ್ಬಿಟ್ಟು ಇವನು ಇವತ್ತೇ ಈ ಥರ ಅನುಮಾನ ಪಟ್ಕೊಂಡು ಕಳ್ಸಿದ್ಮೇಲೆ ನಾಳೆ ದಿವಸಕ್ಕೆ ಏನೋ ಅಂತ ಯಾರು ಗೊತ್ತು. ಬೇಡ ಪುಟಾಕು. ಸರಿ ಕಣವ, ಆಯಿತು. ಅಲ್ಲ ನನ್ನ ಕನ್ಸ್ಗೆಲ್ಲವ ತಣ್ಣೀರು ಹಚ್ಬಿಟ್ರಲ್ಲವ ಅವ್ರು ಇಬ್ಬರು ಸೇರ್ಕೊಂಡು. ಆ ಮುಂಡ್ಯಾರು ಒಳ್ಳೇದದವ ಅವ್ರಿಗೆ, ಯಾಕೊಟ್ಟೈಕಿಲ್ವ ಅವರು? ಆಳ್ಬಿದ್ದೈಕಿಲ್ವ ಅವರು? ಅವರೆಲ್ಲ ಆಳ್ಬಿದ್ದೋದಾರ ಒಬ್ಬ ಆಳ್ಬಿದ್ದು ಉಳ್ಬಿದ್ದೋದಾರ ಅವರು. ಅವ್ರು ಚೆನ್ನಾಗೇ ಇರ್ತಾರೆ ಕಣ. ಅನ್ಯಕರವ್ರಿಗೆ ಅನೇಕ ಕಚ್ಚಪೌಡಿ ಅಂತವೆ. ಹೋಗು ನಡೆದಿದ್ದೆಲ್ಲ ಅವ್ನು ಕೆಟ್ಟ ಕನ್ಸು ಅಂದ್ಬಿಟ್ಟು ಮರ್ತ್ಬಿಟ್ಟು ಇರೋಗು. ಅಲ್ಲ, ಅವ್ನಿಗೆ ಏನು ಕೊಡೋದೇ ಹೆಚ್ಚು ನನ್ನ ಮಗನಿಗೆ. ಎಲ್ಲೆಲ್ಲಿ ನಿಂತಿದ್ನೋ ಏನೋ ಓಲಿ ನನ್ನ ಮಗಳಿಗೊಂದು ಆಸೆ ಆಯ್ತದೆ ಬುಡತ್ತಾಗಿ ಅನ್ಕೊಂಡು ನಾನು ಒಪ್ಕೊಂಡ್ರೆ ಕಳ್ಸಿದಂತೆ ರೋವ್ನವ್ರ ಅಪ್ಪನ ವಿಚಾರಿಸೋಕ್ಕೆ. ಅದಕ್ಕೆ ಮದುವೆನೇ ಕ್ಯಾನ್ಸಲ್ ಮಾಡಿದೆ. ಸರಿ ಅಲ್ವಾ? ಇನ್ನೇನು ಮಾಡೀ? ಅಲ್ಲ, ಅವ್ರು ಆಡ್ದಂಗೆಲ್ಲ ಆಡೋಕ್ಕೆ ಕುತ್ಕೊಳಕತ್ತದ? ಹೇಳಿರ್ತಾರಪ್ಪ ಒಂದು ಕೊಂಬ ಸೇರಿಸಿ. ಅವ್ರು ಹೇಳೋದು ಬೇಡ ಕೇಳೋದು ಬೇಡ. ಇವ್ರು ಕೇಳೋರು ತಾನೇ, ಕೇಳ್ಕೊಂಡೇ ಇರಲಿ. ಸರಿ ಕಣ್ರಪ್ಪ, ಬರೋರ ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.